ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಕೆ ವೆಂಕಟೇಶ್ ಅವರೇ ಹಾಗೂ ನನ್ನ ನೆಚ್ಚಿನ ಹಿರಿಯ ಶಾಸಕರಾದ ಪುಟ್ಟಣಶೆಟ್ಟಣ್ಣವರೇ ಹಾಗೂ ರಾಜ್ಯದ ನಾನಾ ಜಿಲ್ಲೆಗಳಿಂದ ಬಂದಿರುವಂಥ ನನ್ನ ರೈತ ಬಾಂಧವರೇ ಹಾಗೂ ಎಲ್ಲ ಸಂಘಟನೆಯ ರಾಜ್ಯಾಧ್ಯಕ್ಷರೇ, ಇವತ್ತು ವಿಶ್ವ ರೈತ ದಿನಾಚರಣೆಯ ಅಂಗವಾಗಿ ಕರ್ನಾಟಕದ ಗಡಿನಾಡು ಚಾಮರಾಜನಗರ ಜಿಲ್ಲೆಯಲ್ಲಿ ರಾಜ್ಕುಮಾರ್ ಅವರ ಸಭಾಂಗಣದಲ್ಲಿ ಶ್ರೀ 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 ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ಕೇಂದ್ರ ಮಹಾಸ್ವಾಮೀಜಿಯವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಕಾಲನಿರ್ಬಂಧದಿಂದ ಕಾರ್ಯಕ್ರಮಕ್ಕೆ ಬಂದು ಹೋಗಿರೋದು ಇಡೀ ರಾಜ್ಯದ ರೈತರ ಒಂದು ಬಾಳಿಗೆ ಸಂತಸ ಬಂಧುಗಳೇ. ಈಗಾಗಲೇ ವೇದಿಕೆಯಲ್ಲಿ 2 ನಿಮಿಷ ಮಾತಾಡಬೇಕು ಅಂತ ಹೇಳಿ ಪಾಪ ಈಗ ನಿಬಂಧನೆ ಆಗಿದೆ. ಪಾಪ ಮಂತ್ರಿಗಳು ಕೂಡ ಅಷ್ಟೊಂದು ಕಾಯ್ತವ್ರೆ, MLA ಕಾಯ್ತವ್ರೆ, ಕೆಲವು ಪ್ರೊಫೆಸರ್ಗಳು ಮಾತು ಹೋದ್ರು. ಇನ್ನು ಪಾಪ ಈಗ ನಮಗೆ ಇಲ್ಲಿ ಈ ಕಾರ್ಯಕ್ರಮದ ಒಂದೇ ಒಂದು ವಿಶೇಷ ಏನಂತಂದ್ರೆ, ಈ ದೇಶದ ಪ್ರಧಾನಿಗಳು ನಮ್ಮ ಕರ್ನಾಟಕಕ್ಕೆ ಬಂದ್ರೆ ಅವರು ಕನ್ನಡ ಬರೀಗಿಲ್ಲ. ಅದೇ ರೀತಿಯಾಗಿ ನಮ್ಮ ಪಕ್ಕದ ರಾಜ್ಯದ ತಮಿಳುನಾಡವರು ರವಿಕುಮಾರ್ ರಾಜ್ಯಾಧ್ಯಕ್ಷರು ರೈತ ಸಂಘ ತಮಿಳುನಾಡವರು ಅವ್ರು ಟ್ರಾನ್ಸಾಕ್ಷನ್ ಮಾಡಿ ಅವ್ರು ಹೇಳಿದ ಭಾಷೆನ ಪಾಪ ಹೇಳಿದ್ರು. ಅವ್ರು ಕೇಳಿದ್ರು ಒಂದು ಮಾತು, ನಿಮ್ಮ ಕರ್ನಾಟಕಕ್ಕೆ ಏನಾದ್ರು ಇರಬೇಕಾದ್ರೆ ಕೇಳಿ ಅಂತ. ಕರ್ನಾಟಕ ಯಾವತ್ತು ಯಾರ ಹತ್ರ ನಿರುತ್ತಗಳಷ್ಟು ಇನ್ನೂ ಇದಾಗಿ ಸ್ಥಿತಿಗೆ ಹೋಗಿಲ್ಲ. ಅವರು ತಮಿಳುನಾಡವರು ಕಾವೇರಿ ವಿಶ್ವ ಬಂದಾಗ ಖ್ಯಾತೆ ತೆಗೆದವರು ಸಾಕವರು ಬೇಸಿಗೆಯಲ್ಲಿ ಅವ್ರಿಗೆ ಕಾವೇರಿ ವಿಷಯದಲ್ಲಿ ಖ್ಯಾತೆ ತೆಗಿಬಾರ್ದು ಅಂತಂದ್ರೆ ಏನು ಮೇಕೆದಾಟು ಯೋಜನೆನ ಕಟ್ಟೋದಕ್ಕೆ ಅವರ ಸರ್ಕಾರಕ್ಕೆ ಅಲ್ಲಿ ರೈತರು ಒತ್ತು ಕೊಡ್ಬೇಕು. ಅದೊಂದು ಮಾಡಿದ್ರೆ ಕರ್ನಾಟಕಕ್ಕೆ ಅವರು ಮಾಡಿದಂತ ದೊಡ್ಡ ಉಪಕಾರ. ಯಾಕೆಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಮನೆ ಹೊರಗೆ ತಗೊಂಡು ಇಟ್ಟು ಕನ್ನಂಬಾಡಿ ಕಟ್ಟನ್ನ ಕಟ್ಕೊಡ್ತಾರೆ. ಅವತ್ತು ಗವರ್ಮೆಂಟ್ ಆಗುತ್ತೆ. ಯಾಕೆಂದ್ರೆ ಅದು ಸರ್ವಸಾಮಾನ್ಯವಾಗಿ ಆಗುತ್ತೆ. ಯಾಕೆಂದ್ರೆ ನಾವು ಈಗೇನೋ ಗುದ್ದಾಡ್ಬೋದು, ನಾವು ನೀರು ಕುಡಿಕಿಲ್ಲ ಅಂತ. ಅದರಿಂದಲೇ ಕನ್ನಂಬಾಡಿ ಕಟ್ಟೆ ಕಟ್ಟಬೇಕಾದ್ರೆ ಆಗಿರುವಂತ ವಿಚಾರ. ಅದರಿಂದಾಗಿ ಅಲ್ಲಿ ರೈತರು, ಅಲ್ಲಿ ರಾಜಕಾರಣಿಗಳಿಗೆ, ಅಲ್ಲಿನ ಮುಖ್ಯಮಂತ್ರಿಗಳಿಗೆ, ಅಲ್ಲಿನ MP ಗಳಿಗೆ ಹೇಳಿ ಮನವೊಲಿಸಿ ಮೇಕೆದಾಟು ಅಣೆಕಟ್ಟು ಕಟ್ಟಕ್ಕೆ ಅವಕಾಶ ಕೊಟ್ಟರೆ ಅವ್ರು ಮಾಡಿದಂತ ದೊಡ್ಡ ನೆನಪು ಈ ರಾಜ್ಯದ 7 ಕೋಟಿ ಕನ್ನಡಿಗರು ಮರೆಯುವಂಗಿಲ್ಲ ಅಂತ ಹೇಳ್ತೀನಿ ಬಂಧುಗಳು. ಜೊತೆಗೆ ನಮ್ಮ ಸಹೋದರ ಸಮಾಜದ ಹಳ್ಳಿಕೆರೆ ಭಾಗ್ಯರಾಜಣ್ಣವರು ಈ ಕಾರ್ಯಕ್ರಮವನ್ನ ಮಾಡಲು ನಮ್ಮ ರಾಜ್ಯದ ಎಲ್ಲ ರೈತ ಮುಖಂಡರುಗಳಿಗೆ ಮತ್ತೆ ಭಾಗ್ಯರಾಜಣ್ಣ ಅಧ್ಯಕ್ಷಗಳಿಗೆ ತುಂಬಾ ಸಂತೋಷ ತಂದಿದೆ ಬಂಧುಗಳೇ. ಯಾಕೆ ನಾವೇ ಕಾರ್ಯಕ್ರಮ ಮಾಡೋದ್ರಿಂದ ನಾವು ಜಾಸ್ತಿ ಮಾತಾಡಬಾರ್ದು, ಟೈಮು ವೇಸ್ಟ್ ಮಾಡಬಾರ್ದು. ಬಂದಿರೋ ಗಣ್ಯರು ತುಂಬಾ ಬೇಜಾರು ಮಾಡ್ಕೊತಾರೆ. ಯಾಕಂದ್ರೆ ಇದು ಹಲವಾರು ವರ್ಷಗಳು ವೇದಿಕೆಗಳು ಸಿಗ್ತಾ ಇರ್ತದೆ. ಕೆಲವ್ರಿಗೆ ಒಂದು ತಾಳ್ಮೆ ಒಂದು ಇರೋದಿಲ್ಲ. ಯಾಕೆಂತಂದ್ರೆ ಪಾಪ ನಾನು 5 ವರ್ಷದ ಸತತವಾಗಿ ವಿಶ್ವ ರೈತ ದಿನಾಚರಣೆಯನ್ನ ಮೈಸೂರಿನಲ್ಲಿ ಹೃದಯಭಾಗದಲ್ಲಿ ಮಾಡ್ತಾ ಬರ್ತೀವಿ. ನಾವು ಪ್ರತಿ ಶನಿಯಿಂದ ಮಂತ್ರಿಗಳನ್ನ, ಶಾಸಕರುಗಳನ್ನ ಹಾಕಿದಾಗ ಒಬ್ಬರು ಶಾಸಕರು, ಒಬ್ಬರು ಮಂತ್ರಿಗಳು ತಿರುಗಿ ನೋಡಿಲ್ಲ. ಹಾಗೆ ಪಾಪ ಹಿರಿಯವರು ಅಂತ ಬಸು ಮತ್ತು ರೇಷ್ಮೆ ಮಂತ್ರಿಗಳು, ವೆಂಕಟೇಶ್ ಅವರು, ಈ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ರೈತ ಕಾರ್ಯಕ್ರಮಕ್ಕೆ ಒಂದು ಬೆಲೆ ಕೊಟ್ಟು ಒಗ್ಗೂಡಿ, ಹಾಗೆ ಅವರ ಇನ್ನೊಬ್ಬರ ಜೋಡೆತ್ತು ಪುಟ್ಟಣಶೆಟ್ಟಣ್ಣವರು ಈ ಕ್ಷೇತ್ರದ ಚಾಮರಾಜನಗರದ ಶಾಸಕರು, ಅವರು ರೈತರ ಜೀವನಾಡಿ ಮತ್ತು ರೈತರ ಮೆಟ್ಟಿಟವನ್ನ ಸೆಳೆದಿರೋದಕ್ಕೆ ಈ ರೈತರ ಬಗ್ಗೆ ಈ ಇದರ ಜಿಲ್ಲೆ, ಈ ರಾಜ್ಯದ ಕೊನೆಯ ಒಂದು ಗಡಿ ಜಿಲ್ಲೆಯಲ್ಲಿ ರೈತರ ಕಷ್ಟನ ನೋಡೋದಕ್ಕೆ ಅವರು 10 ಗಂಟೆಗೆ ಬಂದು 2 ಗಂಟೆ ಆದರೂ ಪಾಪ ಇದು ಕಾರ್ಯಕ್ರಮದಲ್ಲಿ ಕೂತವ್ರೆ ಅಂತಂದ್ರೆ ಅವ್ರ ರೈತರ ಕಷ್ಟ, ರೈತರು ವ್ಯವಸ್ಥೆ ಇವತ್ತು ಏನಾಗಿದೆ ಅಂತ ಅವ್ರಿಗೆ ಗೊತ್ತಿದೆ. ಅದರಿಂದಾಗಿ ಅವ್ರಿಗೆ
ನಾವು ಈ ವೇದಿಕೆ ಪರವಾಗಿ ನಮ್ಮ ನಾಡಿನ ರೈತರ ಪರವಾಗಿ ಜಿಲ್ಲಾ ಮಂತ್ರಿಗಳಿಗೆ ಮತ್ತೆ ಪುಟ್ಟಣ್ಣ ಶೆಟ್ಟಿ ಅವರಿಗೆ ಸ್ವಾಗತ ಮಾಡ್ತೀನಿ ಬಂಧುಗಳು. ಈಗಾಗಲೇ ತುಂಬಾ ಮಾತನಾಡವ್ರೆ, ನಾವೇನು ಮಾತಾಡೋದು ಬೇಡ, ಇದು ಬೇಕಾದ್ರೆ ಸದನ ಮಾಡೋಣ. ಇಡೀ ಎಲ್ಲ ವೇದಿಕೆಯ ಗಣ್ಯರಿಗೆ ಉತ್ತರ ಕರ್ನಾಟಕದಿಂದ, ಕೋಲಾರದಿಂದ, ತಮಿಳುನಾಡಿನಿಂದ ಬಂದಿರುವ ಎಲ್ಲ ರೈತ ಮುಖಂಡರಿಗೆ ನಾವು ಸ್ವಾಗತ ಮಾಡ್ತಾ ನನ್ನ ಮಾತು ಮುಗಿದ್ರೆ. ಜೈ ಹಿಂದ್, ಜೈ ಜವಾನ್, ಜೈ ಕಿಸಾನ್.